ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ಸಿಂಹ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಸಿಂಹ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರ್ತಾ ಹೋಗುತ್ತೆ, ಹೊಸ ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ನೀವು ಟ್ರಾನ್ಸ್ಫರ್ ಆಗಬೇಕಂತ ಇರ್ತೀರಿ, ವರ್ಗಾವಣೆ ಆಗಬೇಕಂತ ಇರ್ತೀರಿ, ಇಷ್ಟಪಟ್ಟ ಸ್ಥಳಗಳಿಗೆ ವರ್ಗಾವಣೆ ಆಗಬೇಕಂತ ಅಪೇಕ್ಷೆ ಪಡ್ತಾ ಇರ್ತೀರಾ. ಈ ತಿಂಗಳಲ್ಲಿ ನಿಮಗೆ ಅವಕಾಶ ಒದಗಿ ಬರ್ತಾ ಹೋಗುತ್ತೆ. ಮತ್ತು ಮೇಲಾಧಿಕಾರಿಗಳ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ ಆಗಿರುತ್ತೆ. ಇದರಿಂದ ನಿಮಗೆ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಏನಾಗುತ್ತಪ್ಪ ಅಂತಂದರೆ, ಆ ಥರದ ನಿರ್ಣಯದಿಂದ ನೀವು ಕೆಲಸಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಷ್ಟು ನೀವು ಕೋಪದಿಂದ ತಾಳ್ಮೆಯನ್ನು ಕಳ್ಕೊಂಡು ನೀವು ಮುಂದಕ್ಕೆ ಹೋದ್ರೆ ಇದರಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಿಮಗೆ ಭಾಳನೇ ಆವರಿಸ್ಕೊಳ್ಳುತ್ತೆ. ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ. ಮತ್ತು ಕೆಲಸ ರಾಜೀನಾಮೆ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ. ಆ ಥರ ನಿರ್ಣಯ ಸ್ವಲ್ಪ ಭಾಳನೇ ನೀವು ತೊಗೊಳಕ್ಕೆ ಹೋಗಬೇಡಿ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ, ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಏನು ಮಾಡ್ತಾ ಇರ್ತೀರಾ, ವಿದೇಶಿ ಕಂಪ್ನಿಗಳಿಗೆ ನೀವೇನು ಟೈಅಪ್ ಆಗಿರ್ತೀರಾ, ಅದರಿಂದ ನಿಮಗೆ ಉತ್ತಮ ಲಾಭ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ಹಣದ ಅರಿವು ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಸ್ವಲ್ಪ ಖರ್ಚುಗಳು ಕೂಡ ಸ್ವಲ್ಪ ಹೆಚ್ಚಳ ಆಗ್ತಾ ಹೋಗುತ್ತೆ ಅನಿರೀಕ್ಷಿತವಾಗಿ. ಇದರ ಜೊತೆಗೆ ಹೊಸ ಬಿಸ್ನೆಸ್ಸಲ್ಲಿ ಆರಂಭ ಮಾಡೋದಕ್ಕಾಗಿರ್ಬೋದು, ಅಥವಾ ಏನೇ ಒಂದು ದೈನಂದಿನ ಖರ್ಚುಗಳಾಗಿರ್ಬೋದು. ಇದರಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದರ ಕಡೆ ಗಮನ ಹರಿಸ್ತಿ. ದೊಡ್ಡ ಮೊತ್ತದ ಸಾಲ ಯಾರಿಗೂ ಕೂಡ ಕೊಡೋಕೆ ಹೋಗಬೇಡಿ ಅಥವಾ ಇಸ್ಕೊಳಕ್ಕೆ ಹೋಗಬೇಡಿ. ಅದರ ಜೊತೆಗೆ ಏನಾದರೂ ಒಂದು ನೀವು ಪರಿಚಯ ಆಗಿರ್ಬೋದು, ಭಾಳ ದಿನದಿಂದ ಪರಿಚಯನ ಆಗಿರ್ಬೋದು, ಅಥವಾ ಹೊಸದಾಗಿ ಏನಾರು ಕೇಳ್ಕೊಂಡು ಬಂದು ಕೂಡ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅದೇನಾರು ನೀವು ಕೊಟ್ಟರೆ ಹಣ ಸಿಕ್ಕಾಕೊಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಮತ್ತು ಅದರ ಜೊತೆಗೆ ಯಾರಿಗೂ ಕೂಡ ಉದ್ರಿಯನ್ನು ಕೊಡೋಕೆ ಹೋಗಬೇಡಿ. ಸ್ವಲ್ಪ ಹಣದ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅಗತ್ಯ ಬಹಳ ಮುಖ್ಯ ಆಗಿದೆ. ಏಕಾಗ್ರತೆ ಕಡಿಮೆ ಆಗ್ತಾ ಬರುತ್ತೆ. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಲಸ್ಯತನ ಜಾಸ್ತಿ ಆಗ್ತಾ ಹೋಗುತ್ತೆ. ಗಮನ ಬೇರೆ ಕಡೆ ಹೋಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಹೆಚ್ಚಿನ ಪರಿಶ್ರಮದ ಅಗತ್ಯ ಜಾಸ್ತಿನೇ ಇದೆ. ಮತ್ತು ಇದರ ಜೊತೆಗೆ ಏನು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಮಾಡಬೇಕಂತ ಇರ್ತೀರಾ, ಆಸೆಗಳು ಇಟ್ಕೊಂಡಿರ್ತೀರ, ಅಲ್ಲಿ ಹೋಗಿ ನಾನು ಹೈಯರ್ ಸ್ಟಡಿ ಮಾಡಬೇಕು, ಅಲ್ಲಿಂದನೇ ನನಗೆ ಒಳ್ಳೆ ಜಾಬ್ ಸಿಗಬೇಕು ಅಂತ ಇರ್ತೀರಲ್ವ, ಅವರಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಎಲ್ಲ ಕೂಡ ಅವಕಾಶಗಳು ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಫಲಿತಾಂಶ ಬಹಳನೇ ಕೆಳಮಟ್ಟಕ್ಕೆ ಹೋಗ್ತಾ ಹೋಗುತ್ತೆ. ಆದಷ್ಟು ಹೆಚ್ಚಿನ ಪರಿಶ್ರಮ ಪಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಏನೇ ಒಂದು ಸಂದರ್ಭ ಬಂದರೂ ಸಹಿತ ಮನಸ್ಸು ಚಂಚಲ ಮಾಡಿಕೊಳ್ಳಾರ್ದೆ ಓದಿನ ಕಡೆ ಆಸಕ್ತಿಯನ್ನು ಮುಂದುವರಿಸ್ತಾ ಹೋಗಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ಬಹಳ ಮುಖ್ಯವಾಗದ್ದು. ಯಾಕಂದರೆ ಆರೋಗ್ಯ ಸಮಸ್ಯೆಗಳು ಬಹಳನೇ ಬಳಲ್ತಾ ಹೋಗ್ತೀರಾ. ಸಿಂಹ ರಾಶಿಯವರು ಜುಲೈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸಿ. ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತಪ್ಪ ಅಂತಂದರೆ, ಕಣ್ಣಿನ ಸಮಸ್ಯೆ ಆಗಿರ್ಬೋದು, ನಿದ್ರೆಹೀನತೆ ಆಗಿರ್ಬೋದು, ಉದರ ಬಾಧೆ ಸಮಸ್ಯೆಗಳು ಆಗಿರ್ಬೋದು. ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಶೀತ, ಕೆಮ್ಮು, ಜ್ವರ ಈ ರೀತಿ ಸಮಸ್ಯೆಗಳು ಕೂಡ ಬರ್ಬೋದು. ಆದಷ್ಟು ಏನೇ ಒಂದು ಸಮಸ್ಯೆಗಳು ಕಂಡರೂ ಸಹಿತ ವೈದ್ಯರ ಸಲಹೆಯನ್ನು ಪಡೀರಿ. ಆದಷ್ಟು ಬೇಗ ಸಣ್ಣದಿದ್ದನ್ನು ಸಣ್ಣದರಲ್ಲೇ ಮುರಿದುಬಿಡಿ, ದೊಡ್ಡದಾಗಿ ಬಿಡಬೇಡಿ. ಆದಷ್ಟು ಆರೋಗ್ಯದ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಪ್ರಯಾಣ ಮಾಡಬೇಕಾದ್ರೆ ಅತಿಯಾದ ವೇಗ ಬೇಡ. ಇದರಿಂದ ಆಕ್ಸಿಡೆಂಟ್ ಆಗೋದಾಗಿರ್ಬೋದು, ಇದರಿಂದ ಆರೋಗ್ಯದ ಮೇಲೆ ಪೆಟ್ಟು ಬೀಳೋದಂತ ಆಗಿರ್ಬೋದು, ಮತ್ತು ಹಣದ ಖರ್ಚುಗಳು ಕೂಡ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಧಾನಗತಿಯಾಗಿ ಎಲ್ಲ ರೀತಿಯಿಂದ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ, ಇವರು ಎಷ್ಟು ಶ್ರಮ ಪಡ್ತೀರಾ ಅದ್ರ ತಕ್ಕನಂಗೆ ಇವರಿಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಜಾಸ್ತಿ ಶ್ರಮ ಪಡಲೇಬೇಕು. ಯಾಕಂದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಬಹಳನೇ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿ ಬೇಲಿ ನಿರ್ಮಾಣಕ್ಕಾಗಿರ್ಬೋದು, ಅಥವಾ ಬೋರ್ವೆಲ್ ರಿಪೇರಿಗೆ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿ ಸಂಬಂಧಿತ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ
ಆದಷ್ಟು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಶ್ರಮ ಪಡ್ತಾ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಇದರಿಂದ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ನೀವು ಏನೇ ಒಂದು ಅನುಮಾನಾಸ್ಪದ ಘಟನೆಗಳು ಕಂಡರೂ ಸಹಿತ, ಅನುಮಾನಾಸ್ಪದ ಒಂದು ವಿಚಾರಗಳು ಬಂದರೂ ಸಹಿತ ಎಲ್ಲದನ್ನು ಪಕ್ಕಕ್ಕಿಟ್ಟು ಇಬ್ಬರು ಕೂತು ಮಾತನಾಡೋದ್ರಿಂದ ನಿಮ್ಮ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳೋದು ಬಿಟ್ಟು ನೀವು ಕೂತು ಮಾತನಾಡೋದ್ರಿಂದ ಎಲ್ಲ ರೀತಿ ಚಿಂತನೆಗಳು, ಸಮಸ್ಯೆಗಳು ಎಲ್ಲ ರೀತಿ ದೂರವಾಗಿ ಇನ್ನೂ ಪ್ರೀತಿ ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಆದಷ್ಟು ಮದುವೆ ವಿಳಂಬ ಆಗ್ತಾ ಹೋಗುತ್ತೆ. ಸ್ವಲ್ಪ ಏನೇ ಇದ್ದರೂ ಸಹಿತ ಮುಂದಿನ ತಿಂಗಳಿಗೆ ನೀವು ಪೋಸ್ಟ್ಪೋನನ್ನು ಮಾಡಿದಷ್ಟು ಸ್ವಲ್ಪ ಅನುಕೂಲ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಈ ತಿಂಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಮದುವೆ ವಿಳಂಬಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ವೈದ್ಯಕೀಯ ವೆಚ್ಚಗಳು ಅಂತಂದರೆ ಆಸ್ಪತ್ರೆ ಖರ್ಚುಗಳು ತುಂಬಾ ಆಗ್ತಾ ಹೋಗುತ್ತೆ. ಇದರಿಂದ ಹಣದ ಹರಿವು, ಹಣದ ಪೋಲು ಎರಡೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಆಕಸ್ಮಿಕವಾಗಿ ಧನ ಲಾಭನೂ ಕೂಡ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವ ರೀತಿ ಅಂತಂದರೆ ನಿಮ್ಮ ಹಳೆಯ ಆಸ್ತಿಗಳು ಯಾವ್ದಾರೊಂದು ಇದ್ರೂ ಸಹಿತ ಅದರ ಮಾರಾಟ ಮಾಡೋದ್ರಿಂದ ಹಣದ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಇನ್ಶೂರೆನ್ಸ್ ಹಣ ನೀವು ಇದು ಮಾಡಿರ್ತೀರಿ, ಅದರಿಂದನೂ ಕೂಡ ನಿಮಗೆ ಹಣ ಬರುವ ಸಾಧ್ಯತೆಗಳು ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡೇ ಇರಲ್ಲ. ಈ ಆಸ್ತಿಯಿಂದ ಇಷ್ಟು ಅಮೌಂಟ್ ಬರುತ್ತೆ, ಇದರಿಂದ ಇಷ್ಟು ಅಮೌಂಟ್ ಬರುತ್ತೆ, ಅದು ತಟ್ಟಂತ ನಿಮಗೆ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಇದೆಲ್ಲ ಸಮಸ್ಯೆಗಳು ಇನ್ನೂ ಏನಾದ್ರು ಕಾಡ್ತಾ ಇದ್ದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಅವರ ದರ್ಶನವನ್ನು ಪಡೀರಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕಿಂತ ಜಾಸ್ತಿ ಏನಾರು ಒಂದು ಸಮಸ್ಯೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಮತ್ತು ಏನೇ ಒಂದು ಗೃಹ ಕಲಹಗಳಾಗಿರ್ಬೋದು, ಏನೇ ಒಂದು ಸಮಸ್ಯೆಗಳು ಇದ್ದರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.